ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ವಿಡಿಯೋ ಭಾರಿ ಇಂಟ್ರೆಸ್ಟಿಂಗ್ ಐತಿ, ಭಾರಿ ಇಂಪಾರ್ಟೆಂಟ್ ಐತಿ. ಎದಕ್ಕಪ್ಪ ಅಂತಂದ್ರೆ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಡೀಪಾಗಿ ಮಾತಾಡ್ಬೇಕಂತ ಮಾಡಿ. ಸೊ ಬರೀ ಇವತ್ತಿನ ವಿಡಿಯೋ ಚಾಲು ಮಾಡೋಣ ಅಂತ. ಸೊ ನೋಡ್ರಿ, ಈ ವರ್ಷ ಆಲ್ಮೋಸ್ಟ್ ಆಲ್ ದೊಡ್ಡ ಫಿಲ್ಮ್ಸ್ ಏನಪ್ಪ ಅಂತಂದ್ರೆ ಕೂಲಿ, ವಾರ್ 2 ಮತ್ತು ಥಗ್ ಲೈಫ್ ಮತ್ತು ತಮಿಳ್ದು ಆಲ್ಮೋಸ್ಟ್ ಆಲ್ ಹೇಳ್ತೀನಿ ನಾನು ಅಷ್ಟು ಹೊಯ್ಕೋತಾಗ. ಎದಕ್ಕಪ್ಪ ಅಂತಂದ್ರೆ ಅದರ ಪೂರ ಎಕ್ಸಿಕ್ಯೂಷನ್ ಸಂಬಂಧ ಅವ್ರೇನು ಫಿಲ್ಮ್ ಮಾಡೋಕ್ಕಿಂತ ಮೊದಲು ಏನು ದೊಡ್ಡ ಹೈಪ್ಗಳು ಕ್ರಿಯೇಟ್ ಮಾಡ್ತಾರೆ. ಡೈರೆಕ್ಟರ್ಸ್ ಬಂದು ದೊಡ್ಡ ಮಾತೇನು ಮಾತಾಡ್ತಾರೆ, ಅಲ್ಲಿಂದ ಅದು ಫಿಲ್ಮ್ ಅವ್ರು ಏನು ಹೇಳ್ತಾರೆ ಆ ಲೆವೆಲಿಗಂತೂ ಹೋಗಂಗೇ ಇಲ್ಲ. ಅದು ದೊಡ್ಡದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಕೂಲಿ ಟ್ರೇಲರ್ ಹಾಕತ್ತಂದಿದ್ರು, ಟ್ರೇಲರ್ ಹಾಕಿದ್ದು ಜರ್ವತ್ ಬಿತ್ತು, ಹೈಪ್ ಆಯಿತು. ಆದ್ರೆ ಫಿಲ್ಮ್ ಹೆಂಗೋಯ್ತು, ಭಾಳ ಪೂರಾಗಿ ಬಂತು. ಬರೀ ರಜನಿಕಾಂತ್ ಸಂಬಂಧ 500 ಕೋಟಿ ದಾಡ್ತದೆ. ಇಲ್ಲಿಕಪ್ಪ ಅಂತಂದ್ರೆ ವಾರ್ 2 ಟೈಪ್ ಅದು ಫ್ಲಾಪ್ ಆಕೈತೆ. ವಾರ್ 2 ಲಿಟ್ರಲಿ ತನ್ನ ಬಜೆಟ್ ಸುತ್ತಕ್ಕೆ ರಿಕವರ್ ಮಾಡ್ಕೊಳಕ್ಕೆ ಆಗವಲ್ತು. 400 crores ಬಜೆಟ್ ಐತಿ, ಬರೀ 390 and 385 crores ಅಷ್ಟೇ ಗಳಿಸೈತಿ ಫಿಲ್ಮ್. ಸೊ ನೋಡ್ರಿ ನೀವು ಎಷ್ಟು ದೊಡ್ಡ ಲಾಸ್ ಐತೆ ಹೇಳಿ. ಸೊ ಈ ವರ್ಷ ಆಲ್ಮೋಸ್ಟ್ ಮುಗಿಯಕ್ಕೆ ಬತ್ತ. ಇದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ತಿಂಗಳು ಬಂದು 3 ತಿಂಗಳೊಳಗೆ ನನಗೆ ಅನ್ಸ್ಬಿಟ್ಟು ಈ ಸದ್ದ ಅನೌನ್ಸ್ ಮಾಡಿದ್ದ ದೊಡ್ಡ 2-3 ಅಷ್ಟೇ ಫಿಲ್ಮ್ಸ್ ಅದಾವ. ಅದ್ರಾಗ 2 ಯಾವಪ್ಪ ಅಂತಂದ್ರೆ ಒಂದು ಧುರಂಧರ ಡಿಸೆಂಬರ್ 5 ಬರಾಕತ್ತೈತಿ, ಮತ್ತು ಇನ್ನೊಂದು ಕಾಂತಾರ ಚಾಪ್ಟರ್ 1 ಯಾವುದು ಅಕ್ಟೋಬರ್ 2 ಬರಾಕತ್ತೈತಿ. ಈ 2 ಫಿಲ್ಮ್ಸ್ ಈ ವರ್ಷದ ನನ್ನ ಹೋಪ್. ಈ ಫಿಲ್ಮ್ ದೊಡ್ಡದು ಬ್ಯಾನರ್ ಇದ್ರು, ದೊಡ್ಡ ಆ್ಯಕ್ಟರ್ಸ್ ಇದ್ರು, ಈ ಫಿಲ್ಮ್ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾ ಅನ್ಕೋತೀನಿ. ಸ್ಪೆಷಲಿ ಹೇಳ್ಬೇಕಪ್ಪ ಅಂತಂದ್ರೆ ಕಾಂತಾರ. ಎದಕ್ಕಪ್ಪ ಅಂತಂದ್ರೆ ಚಾಪ್ಟರ್ 1 ಈಗೇನು ಬರತ್ತಲ್ಲ ಅದು ಪ್ರೀಕ್ವಲ್ ಐತೆ ಅಂತ ಹೇಳ್ಯಾರ. ಸೊ ನಿಮಗೆಲ್ಲ ಗೊತ್ತಿರ್ಬೇಕು, ಅದು ಪ್ರೀಕ್ವಲ್ ಐತಿ. ನಾವೇನು ಕಾಂತಾರ 2022 ಒಳಗೆ ನೋಡಿದ್ದೀವಿ, ಅದರದ್ದು ಹಿಂದಿನ ಸ್ಟೋರಿ ಐತಿದು. ಎಲ್ಲಿ ರೂಮರ್ಸ್ ಏನು ಬರಕತ್ತವಪ್ಪ ಅಂತಂದ್ರೆ ರಿಷಬ್ ಶೆಟ್ಟಿದ ಒಂದು ಸೀನ್ ಐತಿ ಎಲ್ಲಿ ಅವರ 1000 ಪೀಪಲಿಂತ ಚೇಸ್ ಹಾಕ್ಕಾರ. ಅಂದ್ರೆ ಅವ್ರ ಹಿಂದೆ 1000 ಪೀಪಲ್ ಅವ್ರಿಗೆ ಚೇಸ್ ಮಾಡ್ತಾರತ್ತ. ಅದು ನೋಡಕ್ಕೆ ನಾ ಮಾತಾಗ ಹೇಳಕತ್ತಪ್ಪ ಅಂದ್ರೆ ನನಗೆ ಗುಜ್ಬನ್ಸ್ ಬರಕತ್ತವು. ಹಾಗೆ ನೋಡಿದೆಪ್ಪ ಅಂತಂದ್ರೆ ಇದು ರೂಮರ್ಸ್ ಖರೆ ಆಯ್ತಪ್ಪ ಅಂತಂದ್ರೆ ನನ್ನ ಖುಷಿ ಈ ದುನಿಯಾದಾಗ ಯಾರೂ ಅಲ್ಲ. ರೂಮರ್ಸ್ ಐತಿ, ಖರೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಫಿಲ್ಮ್ ಬಂದುಬಿಟ್ಟು ಧುರಂಧರ್. ಒಂದೇ ಮಾತು, ರಣವೀರ್ ಸಿಂಗ್ ಸಂಬಂಧ ನಾನು ನೋಡಕತ್ತೀನಿ. ಎದಕ್ಕಪ್ಪ ಅಂತಂದ್ರೆ ಈ ಮನುಷ್ಯ ನೀವು ಎಷ್ಟೇ ಟ್ರೋಲ್ ಮಾಡಿರಿ ಏನು ಮಾಡಿರಿ, ಆದ್ರೆ ಅವ್ನ ಕೆಲಸದಿಂದ ಒಟ್ಟರು ಮುಕ್ಳಿ ಮುಚ್ಚಿಸ್ತಾನವ, ಬಾಯಿ ಮುಚ್ಚಿಸ್ತಾನೆ. ಎದಕ್ಕಪ್ಪ ಅಂತಂದ್ರೆ ಇಷ್ಟು ಭಾರಿ ದೊಡ್ಡ ಮಾನಸಿಕ ಆ್ಯಕ್ಟರ್ ಅದಾನವ, ಯಾರಿಗೂ ಗೊತ್ತಿಲ್ಲ. ನಂಗೆ ಅನ್ಸ್ಬಿಟ್ಟು ಆಲ್ಮೋಸ್ಟ್ ಆಲ್ ಮಂದಿ ಗೊತ್ತೈತಿ. ಅವೊಂದು ಖಿಲ್ಜಿದ ಪದ್ಮಾವತದಾಗ ಮತ್ತು ಬೇರೆ ಅವನ ಫಿಲ್ಮ್ಸ್ ಮಾಡ್ಯಾರ. ಬಾಜಿರಾವ್ ಮಸ್ತಾನಿ ನೋಡ್ರಿ, ಪದ್ಮಾವತದಾಗ ನೋಡ್ರಿ, ಏನು ಲುಕ್ ಬಂದಿತ್ತಲ್ಲ ಅವಂದು. ನನಗೆ ಅನ್ಸ್ಮಟ್ಟಿಗೆ ರಣವೀರ್ ಕಪೂರ್ಗಿಂತ ಜಾಸ್ತಿ ಪೊಟೆನ್ಷಿಯಲ್ ಇದ್ದವ ಆ್ಯಕ್ಟರ್ ಯಾರಪ್ಪ ಅಂತಂದ್ರೆ ಬಾಲಿವುಡ್ದಾಗ ಅವ ರಣವೀರ್ ಸಿಂಗ್ ಅನ್ಕೋತೀನಿ. ಅದಕ್ಕಪ್ಪ ಅಂತಂದ್ರೆ ಇಬ್ಬರು ಮಾನಸಿಕ ಅದಾರ ಅವ್ರು. ಸೊ ನೋಡೋಣ, ಅವ್ನ ಮ್ಯಾಗ ಹೋಪ್ ಐತಿ. ಮತ್ತು ಕಾಸ್ಟು ಭಾರಿ ಐತಿ ಆ ಫಿಲ್ಮ್ದಾಗ. ಡೈರೆಕ್ಟ್ರ್ ಆದಿತ್ಯ ಧಾರದಾರ್ ಅವರು, ಉರಿ ಫಿಲ್ಮ್ ಡೈರೆಕ್ಟ್ರ್. ಸೊ ನನಗೆ ಭಾರಿ ಇಂಟ್ರೆಸ್ಟಿಂಗ್ ಐತಿ. ಆ್ಯಕ್ಟರ್ಸ್ ಕೂಲಿದಾಗೂ ಇದ್ದರು, ದೊಡ್ಡ ಸ್ಟಾರ್ಸ್ ಇದ್ದರು, ಆದ್ರೆ ಅದು ಓಕೆ ಅನ್ನಿಸ್ತಾ. ಆದರೆ ಈ ಫಿಲ್ಮ್ದಾಗ ಹೋಪ್ ಐತಿ, ಭಾರಿ ದೊಡ್ಡ ಏನರ ಒಂದು ಬ್ಯಾಂಗರ್ ಲೆವೆಲ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ. ಫಿಂಗರ್ಸ್ ಕ್ರಾಸ್ಡ್ ಈ ವರ್ಷ ಈ 2 ಫಿಲ್ಮ್ ದೊಡ್ಡ ಫಿಲ್ಮ್ ಅನೌನ್ಸ್ ಆಗಿದ್ದು ಫಿಲ್ಮ್ ಬ್ಯಾಂಗರ್ ಲೆವೆಲ್ ಕ್ರಿಯೇಟ್ ಮಾಡಲಿ, ದೊಡ್ಡ ಕಲೆಕ್ಷನ್ ಕೊಡಲಿ, ದೊಡ್ಡ ಮಂದಿ ಹಾರ್ಟ್ ಸಿಗಲಿ ಅಂತ ಹೇಳಿ. ಸೊ ಮುಂದಿನ ನೋಡೋದಾಗ ಅಲ್ಲಿ ತನ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.